ಎರಡನೇ ಮದುವೆಗೆ ಸಜ್ಜಾದ ಮೇಘನಾ ರಾಜ್. ಹೌದು ಸ್ನೇಹಿತರೆ, ಮೇಘನಾ ರಾಜ್‌ರವರು ಒಂದು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ. ಸೊ ಮೇಘನಾ ರಾಜ್‌ರವರ ಎರಡನೇ ಮದುವೆ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದೆ. ಸೊ ಮೇಘನಾ ರಾಜ್‌ರವರು ಎರಡನೇ ಮದುವೆಯನ್ನ ಆಗ್ತಾರಾ ಅಥವಾ ಇಲ್ವಾ ಅನ್ನೋದು ಎಲ್ಲರ ಒಂದು ಕ್ವೆಶ್ಚನ್ ಆಗಿ ಉಳಿದುಕೊಂಡು ಬಿಟ್ಟಿದೆ. ಸೊ ಮೊನ್ನೆ ಅಷ್ಟೇ ಮೇಘನಾ ರಾಜ್‌ರವರು ತಮ್ಮ ಒಂದು ಚಾನಲ್ ನಲ್ಲಿ, ಅಂದ್ರೆ ತಮ್ಮ ಒಂದು ಪಾಡ್ಕಾಸ್ಟ್ ಚಾನಲ್ ನಲ್ಲಿ ಹೇಳ್ಕೊಂಡು ಬಿಟ್ಟಿದ್ದಾರೆ, ನಾನು ಎರಡನೇ ಮದುವೆಯನ್ನ ಆಗ್ತೀನಿ. ಸೊ ನನ್ನ ಮಗನಿಗೆ ಒಂದು ಫಾದರ್ ಫಿಗರ್ ಬೇಕೇ ಬೇಕು, ಒಬ್ಬ ಫಾದರ್ ಫಿಗರ್ ಬೇಕು, ಅದಕ್ಕೆ ಆದ್ರೂ ನಾನು ಎರಡನೇ ಮದುವೆಯನ್ನ ಆಗ್ತೀನಿ ಅನ್ನೋ ಮಾತನ್ನ ಮೇಘನಾ ರಾಜ್‌ರವರು ಹೇಳಿದ್ರು. ಸೊ ಇಂತಹ ಮೇಘನಾ ರಾಜ್‌ರವರು ಮದುವೆ ಆಗ್ತಿರ್ತಕ್ಕಂಥ ಒಂದು ಗಂಡು ಯಾರು, ಸೊ ಅವರು ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ಮೇಘನಾ ರಾಜ್‌ರವರು ಎರಡನೇ ಮದುವೆಯನ್ನ ಆಗ್ಬಾರ್ದು. ಸೊ ಇವರು ಎರಡನೇ ಮದುವೆ ಆದ್ರೆ ಅದು ತಪ್ಪಾಗುತ್ತೆ. ಸೊ ಯಾಕಪ್ಪ ಅಂತಂದ್ರೆ ಒಂದು ಚಿರಂಜೀವಿ ಸರ್ಜಾ ಅವರನ್ನ ಪ್ರೀತಿಸಿಬಿಟ್ಟು ಮದುವೆ ಆದಂತವರು ಈ ಮೇಘನಾ ರಾಜ್‌ರವರು. ಈಗ ಎರಡನೇ ಮದುವೆ ಆಗೋದು ಏಕೆ, ಸೊ ಎರಡನೇ ಮದುವೆ ಆದ್ರೆ ಅದು ತಪ್ಪಾಗುತ್ತೆ ಅನ್ನೋದನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ, ಮೇಘನಾ ರಾಜ್‌ರವರು ಎರಡನೇ ಮದುವೆಯನ್ನ ಆಗ್ಬೇಕು. ಸೊ ಎರಡನೇ ಮದುವೆಯನ್ನ ಆಗಿ ತುಂಬಾ ಚೆನ್ನಾಗಿ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು. ಅವರು ಅನ್ಕೊಂಡಿರೋ ಕನಸುಗಳನ್ನ ಎಲ್ಲ ನೆರವೇರಿಸ್ಕೊಂಡು ಹೋಗ್ಬೇಕು. ಹಾಗೆ ಅವರ ಮಗನಿಗೂ ಕೂಡ ಒಬ್ಬ ತಂದೆಯ ಅವಶ್ಯಕತೆ ಇದೆ. ಆ ಮಗು ತಂದೆ ಇಲ್ಲದೆ ಬೆಳಿಬಾರ್ದು ಅನ್ನೋದನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಮೇಘನಾ ರಾಜ್‌ರವರು ಎರಡನೇ ಮದುವೆಯನ್ನ ಆಗ್ಬೇಕಾ ಅಥವಾ ಆಗ್ಬಾರ್ದಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮೇಘನಾ ರಾಜ್‌ರವರು ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಗೆ ಒಪ್ಕೊಂಡಿರಲಿಲ್ಲ. ಸೊ ಒಂದು ಎರಡನೇ ಮದುವೆ ಬೇಡ ನನಗೆ, ನಾನು ಚಿರಂಜೀವಿ ಸರ್ಜಾ ಅವರ ನೆನಪಿನಲ್ಲೇ ಇರ್ತೀನಿ, ನನ್ನ ಮಗಳನ್ನ ಸಾಕ್ತಾ ನನ್ನ ಮಗನಲ್ಲೇ ಎಲ್ಲರನ್ನೂ ನೋಡ್ಕೊಳ್ತೀನಿ. ಸೊ ನನ್ನ ಮಗನಿಗೆ ತಂದೆ ತಾಯಿ ಎರಡು ಕೂಡ ನಾನೇ ಆಗಿರ್ತೀನಿ, ನನಗೆ ಯಾವುದೇ ರೀತಿಯ ಒಂದು ಎರಡನೇ ಮದುವೆ ಬೇಡ ಅನ್ನೋ ಮಾತನ್ನ ಒಂದು ಮೇಘನಾ ರಾಜ್‌ರವರು ಹೇಳಿದ್ರು. ಸೊ ಇಂತಹ ಮೇಘನಾ ರಾಜ್‌ರವರು ಈ ರೀತಿಯಾದ ಮಾತುಗಳನ್ನು ಹೇಳಿದಾಗ ಒಂದು ಅವರ ತಂದೆ ತಾಯಿಯವರು ಎಷ್ಟೇ ಒಂದು ಫೋರ್ಸ್ ಅನ್ನ ಮಾಡಿದ್ರು ಕೂಡ ನಾನು ಎರಡನೇ ಮದುವೆನ ಆಗೋದಿಲ್ಲ, ನನಗೆ ಎರಡನೇ ಮದುವೆ ಬಗ್ಗೆ ಹೇಳ್ಬೇಡಿ ಅನ್ನೋ ಮಾತನ್ನ ಹೇಳಿದಂಥವ್ರು ಈಗ ದಿಢೀರನೆ ಯಾಕೆ ಎರಡನೇ ಮದುವೆಗೆ ಒಪ್ಕೊಂಡ್ರು, ಸೊ ಎರಡನೇ ಮದುವೆ ಆಗಿರ್ತಕ್ಕಂಥ ಗಂಡು ಆದ್ರೂ ಯಾರು, ಸೊ ಇದೆಲ್ಲದರ ಬಗ್ಗೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಇನ್ನು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಎರಡನೇ ಮದುವೆಗೆ ಒಪ್ಕೊಂಡಿದ್ದೆ ನನ್ನ ಮಗನಿಗೋಸ್ಕರ ಅನ್ನೋದನ್ನ. ಸೊ ನನ್ನ ಮಗನಿಗೋಸ್ಕರ ನಾನು ಎರಡನೇ ಮದುವೆಗೆ ಒಪ್ಕೊಂಡೆ. ಯಾಕಪ್ಪ ಅಂತಂದ್ರೆ ನನ್ನ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ಸೊ ನನ್ನ ಮಗನಿಗೆ ಒಂದು ತಂದೆಯ ಕೊರತೆ ಇರಬಾರ್ದು, ಸೊ ತಂದೆ ಒಬ್ಬ ಇಲ್ಲ ಅಂತಕ್ಕಂಥದ್ದನ್ನ ಕೊರತೆ ಅವನಿಗೆ ಇರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾನು ಎರಡನೇ ಮದುವೆಗೆ ಒಪ್ಕೊಂಡಿದ್ದೇನೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ನನ್ನ ಮಗ ಒಬ್ಬ ಗಂಡು ಮಗು, ಸೊ ಅವನ ಎಲ್ಲ ಸೀಕ್ರೆಟ್ಸ್ಗಳನ್ನ ನನ್ನ ಹತ್ರ ಹೇಳ್ಕೊಳಕ್ಕೆ ಆಗೋದಿಲ್ಲ. ಸೊ ಅದಕ್ಕಾದ್ರೂ ಒಬ್ಬ ತಂದೆಯ ಅವಶ್ಯಕತೆ ಇದೆ ಅವನಿಗೆ ಅನ್ನೋ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮನೆಗೆ ಯಾರಾದ್ರೂ ಒಬ್ರು ಬೇಕೇ ಬೇಕು. ಸೊ ಅದಕ್ಕಾಗಿ ಆದ್ರೂ ಒಂದು ಗಂಡಿನ ಅವಶ್ಯಕತೆ ನಮ್ಮ ಮನೆಗೆ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ಮದುವೆ ಆಗ್ತಿರ್ತಕ್ಕಂಥ ಗಂಡು ಯಾರು, ಸೊ ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ಬೇಕಪ್ಪ ಅಂತಂದ್ರೆ ಒಂದು ಮೇಘನಾ ರಾಜ್‌ರವರ ಸಂಬಂಧಿಕರಲ್ಲಿ ಒಬ್ಬ ಹುಡುಗನನ್ನ ನೋಡಿದ್ದಾರಂತೆ. ಸೊ ಅವರು ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥ ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ. ಆದ್ರೆ ಆಫಿಷಿಯಲ್ ಆಗಿ ಎಲ್ಲೂ ಕೂಡ ಈ ತರಹದ ಒಬ್ಬ ಈ ಗಂಡನನ್ನ ನೋಡಿದ್ದಾರೆ ಅಂತಕ್ಕಂಥದನ್ನ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ, ಯಾರು ಕೂಡ ಹೇಳಿಕೊಂಡಿಲ್ಲ. ಆದ್ರೆ ಕೆಲವೊಂದಿಷ್ಟು ಊಹಾಪೋಹಗಳ ಸತ್ಯಗಳು ಕೂಡ ಇರಬಹುದು, ಸೊ ಸುಳ್ಳು ಕೂಡ ಇರಬಹುದು. ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ನಾನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ಸೊ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಒಂದು ಈ ಮೇಘನಾ ರಾಜ್‌ರವರ ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.